ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ 24 ಸೈಜ್ ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ಡಿಸೈನ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ಈಗ ಮೊದಲನೇದಾಗಿ ನಾನು ಈ ರೀತಿ ಕ್ಲಾತನ್ನು ಹಾಕ್ಕೊತಾ ಇದ್ದೀನಿ. 2 ಫೋಲ್ಡು ಕ್ಲಾತನ್ನು ಹಾಕ್ಕೊಂಡಿದ್ದೀನಿ. ಇದು ಬ್ಯಾಕ್ ಓಪನ್ ಇರೋದ್ರಿಂದ ಅಂಚು ಪೀಸನ್ನು ನಮ್ಮ ಕಡೆ ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸೈಡಲ್ಲಿ ನಾನು ಮಾರ್ಜಿನ್ನಿಗೋಸ್ಕರ ಗೆರೆ ಹಾಕ್ಕೊತಾ ಇದ್ದೀನಿ ಸ್ಟ್ರೈಟಲ್ಲಿ, ಮತ್ತು ಕೆಳಭಾಗದಲ್ಲಿ ಅರ್ಧ ಇಂಚು ಮಾರ್ಜಿನ್ನು ಗೆರೆ ಹಾಕ್ಕೊಂಡಿದ್ದೀನಿ ನೋಡಿ. ಮೆಜರ್ಮೆಂಟು ತೋರಿಸ್ತಾ ಇದ್ದೀನಿ ನೋಡಿ. ಲೆಂತ್ ಬಂದುಬಿಟ್ಟು 13.5 ಇದೆ. ಓಕೆ, ಲೆಂತ್ ಬಂದುಬಿಟ್ಟು 13.5 ಇದೆ. 10.5 ಬ್ಯಾಕ್ ಡೀಪ್ ಇದೆ. ನಾನು ನೋಡಿ ಇವಾಗ 13.5 ಮಾರ್ಜಿನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 13.5 ಅರ್ಧ ಇಂಚು ಎಕ್ಸ್ಟ್ರಾ 14 ಇಂಚು ತೊಗೊತಾ ಇದ್ದೀನಿ. ಓಕೆ ನೋಡಿ, ಡಬಲ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಲ್ವ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ. 1 by 1 ಟಿಪ್ಸನ್ನು ಹೇಳ್ತಾ ಬರ್ತೀನಿ. ಅದೇ ರೀತಿ ಕಟಿಂಗ್ ಮಾಡ್ಕೊತಾ ಬನ್ನಿ. ಲೆಂತ್ ಬಂದುಬಿಟ್ಟು ನೋಡಿ 13.5 ಇದೆ. ಓಕೆ, ಈಗ ನೋಡಿ ಗೊತ್ತಾಗತ್ತಲ್ವ. 24 ಇಂಚು ಸೊಂಟ ಇದೆ. 24 ಇಂಚು ಅಂದರೆ ನಾನು 2 ಇಂಚು ಎಕ್ಸ್ಟ್ರಾ ತೊಗೊತೀನಿ. 24 ಅಂದರೆ 26 ಆಗುತ್ತೆ. 6.5 ಪ್ಲಸ್ 1 ಇಂಚು ಮತ್ತು ಅದಕ್ಕೆ 1.5 ಇಂಚು ಮಾರ್ಜಿನ್ನು. ಓಕೆ, ಗೊತ್ತಾಗತ್ತಲ್ವ ನೋಡಿ. 6.5 ಪ್ಲಸ್ 1 ಇಂಚು 1.5 ಇಂಚು ಮಾರ್ಜಿನ್ನು. ಓಕೆ, ಈಗ ನೋಡಿ ಪ್ರತಿಯೊಂದು ಮೆಜರ್ಮೆಂಟನ್ನು ನಾನಿಲ್ಲಿ ಬರ್ಕೊತಾ ಹೋಗಿದ್ದೀನಿ. ನೋಡ್ಕೊತಾ ಹೋಗಿ ಒಂದೊಂದಾಗಿಯೇ. ಓಕೆ, ಗೊತ್ತಾಗತ್ತಲ್ವ ನೋಡಿ. ಈಗ ನೆಕ್ ಡೀಪ್, ಇದು ಬಕಲ್ ಆರ್ಮಲ್ ಡೀಪ್ ಬಂದುಬಿಟ್ಟು 5 ಇಂಚ್ ತೊಗೊಂಡಿದ್ದೀನಿ. ಓಕೆ ನೋಡಿ, 5 ಇಂಚ್ ಡೀಪ್ ತೊಗೊಂಡಿದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ ಕ್ಲೀನಾಗಿ. ನೋಡಿ ಕ್ಲೀನಾಗಿ ಗೆರೆ ಹಾಕ್ಕೋಬೇಕಾಗತ್ತೆ. ಯಾವುದೇ ರೀತಿ ಮಾರ್ಕಿಂಗನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ಕ್ಲೀನಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ನೋಡಿ. ಬೋಟ್ ನೆಕ್ ಆಗಿರೋದ್ರಿಂದ ನಾನಿದು 3.5 ಇಂಚು ನೆಕ್ಕು ಬ್ರಾಡ್ ತೊಗೊಂಡಿದ್ದೀನಿ. 2 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಗೊತ್ತಾಗತ್ತಲ್ವ ನೋಡಿ. ಇದು ಸ್ಟ್ರೈಟಾಗಿ ನಾನು ಗೆರೆ ಹಾಕ್ಕೊತೀನಿ. ಓಕೆ, ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ನೋಡಿ 10-10.5 ಇಂಚಿಗೆ ನಾನು ಬ್ಯಾಕ್ ಡೀಪ್ ತೊಗೊತಾ ಇದ್ದೀನಿ. ಗೊತ್ತಾಗತ್ತಲ್ವ. ಬ್ಯಾಕ್ ಓಪನ್ ಇದೆ ಮತ್ತು 10.5 ಇಂಚು ಬ್ಯಾಕ್ ಡೀಪ್ ಬರುತ್ತೆ. ಓಕೆ ನೋಡಿ, 4.25 ಇಂಚಿಗೆ ನಾನು ಬೋಟ್ ನೆಕ್ಕು ಶೇಪ್ ತೆಗಿತಾ ಇದ್ದೀನಿ. ಗೊತ್ತಾಗತ್ತಲ್ವ. ಕ್ರಾಸಾಗಿ 4.25 ಇಂಚ್ ತೊಗೊಳ್ಳಿ ನೋಡಿ. ಪ್ರತಿಯೊಂದನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನೋಡ್ಕೊತಾ ಹೋಗಿ. ಓಕೆ, ಈ ರೀತಿ ಬೋಟ್ ನೆಕ್ಕು ಮಾರ್ಕಿಂಗ್ ಆಗಿದೆ ನೋಡಿ. ಬ್ಯಾಕ್ ಬಂದುಬಿಟ್ಟು ಪೋರ್ಟ್ ಶೇಪಲ್ಲಿ ವಿ ಶೇಪಲ್ಲಿ 2 ಬಟನ್ ಬರುತ್ತೆ. ಓಕೆ ನೋಡಿ, ಇದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಳ್ಳಿ. ಈ ರೀತಿ ಗೆರೆ ಹಾಕ್ಕೊಂಡು ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ ನೋಡಿ. ನಾನಿವಾಗ 6.5 1 ಇಂಚು 7.5 ಓಕೆ, 1.5 ಇಂಚು ಎಕ್ಸ್ಟ್ರಾ. ಓಕೆ, ಗೊತ್ತಾಗತ್ತಲ್ವಾ. ಪ್ರತಿಯೊಂದು ಮಾರ್ಜಿನನ್ನು ನಾನು ಕ್ಲೀನಾಗಿ ನಿಮಗಿಲ್ಲಿ ಮೆನ್ಷನ್ ಮಾಡಿದ್ದೀನಿ. 7.5 ಇಂಚಿಗೆ ನಾನು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಗೊತ್ತಾಗತ್ತಲ್ವಾ. 7.25 ಇಂಚು ಚೆಸ್ಟ್ ಮೆಜರ್ಮೆಂಟ್ ಆಗಿದೆ ನೋಡಿ. ಕ್ಲೀನಾಗಿ ಒಂದೊಂದಾಗಿ 1 by 1 ಟಿಪ್ಸನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಮಾಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊತಾ ಹೋಗಿ. ತುಂಬ ಈಸಿಯಾಗಿ ಆಗತ್ತೆ. ಹಾಗೆ ನೋಡಿ, ಬ್ಯಾಕ್ ಭಾಗನ ಪೂರ್ತಿ ನಾನು ಇವಾಗ ಮೆಜರ್ಮೆಂಟ್ ಆಗಿದೆ ನೋಡಿ. ಬಕಲ್ ಶೇಪ್ ಬಂದುಬಿಟ್ಟು, ಬಕಲ್ ಅಂದರೆ ಆರ್ಮಲ್ ಶೇಪ್ ಬಂದುಬಿಟ್ಟು ಎಷ್ಟಿದೆ ನೋಡಿ, 7 ಇಂಚ್ ಬಂದಿದೆ. ಓಕೆ, 7 ಇಂಚು ಆರ್ಮಲ್ ಶೇಪ್ ಆಗಿದೆ. ಗೊತ್ತಾಯ್ತಲ್ವ ನೋಡಿ. ಈ ರೀತಿ ನಾನು ಕ್ಲೀನಾಗಿ ಇವಾಗ ಬ್ಲೌಸ್ ಮೆಜರ್ಮೆಂಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕಟಿಂಗ್ ಮಾಡ್ಕೊತೀನಿ ನೋಡಿ. ಹಾಗೆ ಫ್ರೆಂಡ್, ನೆಕ್ಸ್ಟ್ ಭಾಗದಲ್ಲಿ ನಾನು ಫ್ರಂಟ್ ಭಾಗನ ಕಟಿಂಗನ್ನು ತೋರಿಸ್ಕೊಡ್ತೀನಿ. ಈ ಬ್ಯಾಕ್ ಭಾಗ ಮೆಜರ್ಮೆಂಟನ್ನು ನಾನು ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಕಮೆಂಟ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಓಕೆ, ನೋಡ್ಕೊಂಡ್ರಲ್ವ ನೋಡಿ ಎಷ್ಟು ಕ್ಲೀನಾಗಿ ಕಟಿಂಗ್ ಆಗ್ತಾಯಿದೆ. ಏನು ಔಟ್ ಮಾರ್ಕ್ ಇದೆಯಾ ಆ ಮಾರ್ಕಿಗೆ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಕಟಿಂಗನ್ನು ನೋಡ್ಕೊಳ್ಳಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಆ ನಂತರ ಕಟಿಂಗ್ ಮಾಡಿ
ತುಂಬ ಈಸಿಯಾಗಿ ಕಟ್ಟಿಂಗು ಕಲಿಬೋದು, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಓಕೆ, ನೋಡಿ ಬ್ಯಾಕ್ ಭಾಗ ಪೂರ್ತಿ ಕಟ್ಟಿಂಗ್ ಆಗ್ತಾಯಿದೆ. ನೋಡಿ ಬ್ಯಾಕ್ ಭಾಗ ಪೂರ್ತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲೊಂದು ಟಕ್ಸ್ ಹೊಡ್ಕೊಳ್ಳಿ, ಅದು ನಿಮಗೆ ಮಾರ್ಕಿಗೋಸ್ಕರ ಟಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದರಲ್ಲಿ ಏನಾರ ಡೌಟ್ ಇದ್ದರೆ ನೀವು ತಿಳಿಸಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಾರದಲ್ಲಿ 2 ಅಥವಾ 3 ವಿಡಿಯೋ ಹಾಕ್ತಾ ಇರ್ತೀನಿ. ಒಂದೊಂದಾಗಿ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಹೊಸದಾಗಿ ಯಾರ್ಯಾರು ಟೈಲರಿಂಗ್ ಕಲಿತಾ ಇದ್ದೀರೋ ಅಂಥವ್ರು ಈ ವಿಡಿಯೋನ ನೋಡಿ, ನಿಮಗೆ ಹೆಲ್ಪ್ಫುಲ್ಲಾಗಿ ಇರುತ್ತೆ ವಿಡಿಯೋಗಳು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.